ಎನ್ಕ್ವೈರಿ ಆಗುವುದು, ಇವೆಲ್ಲ ಕಾರಣಗಳಿಂದಾಗಿ ಇಡೀ ದೇಶದಲ್ಲೇ ಹೌದು ಬದಲಾವಣೆ ವಿಷಯ ಅಂತ. ಹೀಗಾಗಿ ಅನೇಕ ಮಾಹಿತಿ ಹಕ್ಕಿನ ಹೋರಾಟಗಾರರು ಹುಡುಕೊಂಡ್ಬಿಟ್ರು. ಎಲ್ಲ ಕಡೆ ಮಾಹಿತಿಯನ್ನು ಕೇಳಿಕ್ಕೆ ಶುರು ಮಾಡಿದರು. ಪ್ರತಿಯೊಂದು ರಾಜಕಾರಣದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅಧಿಕಾರಿಯ ಅಲ್ಲಿಯ ಇಲಾಖೆಯ ದುಡ್ಡು ಬಂದು ಖರ್ಚಾಗಿದ್ದಷ್ಟು ಹೋದಷ್ಟು ಇದನ್ನು ಹಾಕಿದ್ರಿಂದಾಗಿ ಸಹಜವಾಗಿ ಆಡಳಿತದಲ್ಲಿ ಪಾರದರ್ಶಕತೆ ಬರುವಂಥ ಎಲ್ಲ ಸಾಧ್ಯತೆಗಳು ಬೆಳಗ್ಗೆ ಬಂದಿದ್ದು. ಆದರೆ ಇದು 20 ವರ್ಷಗಳಾದವು. ಅದಕ್ಕೆ 2005 2025 ಈ 20 ವರ್ಷಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ UPA ಸರ್ಕಾರ ಹೋದ ಮೇಲೆ ಅಂದರೂ ಅಡ್ಡಿ ಇಲ್ಲ, ಬೇಡ ಕೊನೆ ಕಾಲದಲ್ಲಿ ಅಂತಂದ್ರೂ ಅಡ್ಡಿ ಇಲ್ಲ. ಯಾಕೆ 2014 UPA ಸರ್ಕಾರ ಹೋಗ್ತದೆ. ಆ ಸಂದರ್ಭದಲ್ಲಿ ನಿಧಾನಕ್ಕದ ಈ ಮಾಹಿತಿ ಹಕ್ಕಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸ್ಟಡಿಲ್ ಆಗ್ತಾ ಅಧಿಕಾರಿಗಳು ಬರ್ಬರ್ತಾ ರಾಜಕಾರಣಿಗಳ ಸಹಾಯದಿಂದ ಅವರು MLA MP ಯಾರೂ ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಅವರೆಲ್ಲರ ಕೋಆಪರೇಷನ್ನಿಂದಾಗಿ ಈ 5-6 ಜನ ಉತ್ತರ ಕೊಡೋದನ್ನು ಕಡಿಮೆ ಮಾಡ್ತಾ ನೋಡಿದ್ರು. ಜೊತೆಗೆ ಇನ್ನೊಂದು ಇಲ್ಲಿ ಬೆಳೀತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ನೀವೇನಂತಿದೆ ಒಂದು ಹೊಲ ಸಂಪ್ರದಾಯ ಬೆಳೆದು ಬಿಡಿ. ಈ ಮಾಹಿತಿ ಹಕ್ಕನ್ನು ಕೇಳುವ ಅಡಿಯಲ್ಲಿ ಬ್ಲ್ಯಾಕ್ ಮೇಲಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದು ಸಹ ತಪ್ಪನ. ಇವತ್ತು ಇಲ್ಲಿ ಏನು ನಡೆದಪ್ಪ ತಿಳ್ಕೊಳ್ಳೋ ಸಲುವಾಗಿ ಹಾಕಿದಂಥ ಅಪ್ಲಿಕೇಶನ್ನ ಹಾಕಿದಂಥ ವ್ಯಕ್ತಿ